ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಜಾಯ್ ಪ್ರಾಡಕ್ಟ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ಬ್ರ್ಯಾಂಡ್ ಬಗ್ಗೆ ನಮಗೆ ರಿವ್ಯೂನ ಕೊಡಿ ಅಂತ ಹೇಳಿ. ಸೊ ಈ ಒಂದು ಬ್ರ್ಯಾಂಡಲ್ಲಿ ನಿಮಗೆ ಸಾಕಷ್ಟು ವೆರೈಟೀಸ್ ಟೈಪ್ಸಲ್ಲಿ ನಿಮಗೆ ಪ್ರಾಡಕ್ಟ್ಗಳು ಅವೈಲೇಬಲ್ ಇರುತ್ತೆ. ಬಟ್ ನಾನು ಇವತ್ತು ನಿಮಗೆ 5 ಪ್ರಾಡಕ್ಟ್ಗಳನ್ನು ನಿಮಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಬಿಕಾಸ್ ಇದು ಡಾಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಪ್ರೂವನ್ ಕೂಡ ಆಗಿದೆ. ಈ ಒಂದು ಪ್ರಾಡಕ್ಟ್ಗಳನ್ನು ನಾನು ಏನು ತೋರಿಸ್ತೀನಲ್ಲ, ಸೊ ಅದನ್ನು ನೀವು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಅದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ. ಓಕೆನಾ. ಸೊ ಸಾಕಷ್ಟು ಜನ ಯೂಸ್ ಮಾಡಿ ರಿಸಲ್ಟ್ ಕೂಡ ಬಂದಿದೆ ಆ್ಯಂಡ್ ಸೇಫ್ ಕೂಡ ಆಗಿದೆ. ಆ್ಯಂಡ್ ಇದರಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಗಳು ಅನ್ಸೇಫ್ ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ರಿಸಲ್ಟ್ ಕೂಡ ಸಿಗೋದಿಲ್ಲ, ಬಟ್ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಮತ್ತು ಸೇಫಾಗಿ ಕೂಡ ಸಿಗುತ್ತೆ. ಆ್ಯಂಡ್ ಆಲ್ಸೋ ಡಾಕ್ಟರ್ಗಳು ರೆಕಮೆಂಡ್ ಮಾಡೋಂಥ ಪ್ರಾಡಕ್ಟ್ನ ಇವತ್ತು ನಾನು 5 ಪ್ರಾಡಕ್ಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಫೇಸ್ ವಾಶ್, ಸೀರಮ್ ಮತ್ತು ಮಾಯ್ಶ್ಚರೈಸರ್ 2 ತೋರಿಸ್ತಾ ಇದ್ದೀನಿ ಮತ್ತು ಸನ್ಸ್ಕ್ರೀನ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಸ್ಕಿನ್ ಕೇರ್ ರುಟೀನಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಯಾವ ಸ್ಕಿನ್ ಟೈಪರ್ಗೆ ಸೂಟ್ ಆಗುತ್ತೆ ಆ್ಯಂಡ್ ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ಕೂಡ ಮುಂದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಜಾಯ್ ಪ್ರಾಡಕ್ಟು ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತುಂಬಾ ಫೇಮಸ್ ಕೂಡ ಆಗಿದೆ. ಆ್ಯಂಡ್ ಸಾಕಷ್ಟು ಜನರು ಮೈಂಡ್ ಸೆಟ್ಟಲ್ಲಿ ಇರುತ್ತೆ, ಸೊ ಜಾಸ್ತಿ ಪ್ರೈಸಲ್ಲಿ ಸಿಗೋಂಥ ಪ್ರಾಡಕ್ಟ್ನ ನಾವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಸ್ಕಿನ್ನಲ್ಲಿ ಇಂಥ ಪ್ರಾಬ್ಲಮ್ಸ್ ಎಲ್ಲದು ಕೂಡ ಬೇಗ ಕ್ಲಿಯರ್ ಆಗುತ್ತೆ ಆ್ಯಂಡ್ ಆಲ್ಸೋ ಬೇಗ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡಿರ್ತೀರಾ. ಬಟ್ ಅದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಕಡಿಮೆ ಪ್ರೈಸ್ ಅಂದರೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋಂಥ ಪ್ರಾಡಕ್ಟ್ಗಳಲ್ಲೂ ಕೂಡ ತುಂಬಾ ಕ್ವಾಲಿಟಿ ಪ್ರಾಡಕ್ಟ್ಗಳು ಇರುತ್ತೆ ಮತ್ತು ಲೋ ಬಜೆಟಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಅದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಈ ಒಂದು ಪ್ರಾಡಕ್ಟು ತುಂಬ ಲೋ ಬಜೆಟಲ್ಲೂ ಕೂಡ ಇದೆ ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೂಡ ಆಗಿದೆ. ಸೊ ಗುಡ್ ಕ್ವಾಲಿಟಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಡಾಕ್ಟರ್ಗಳು ರೆಕಮೆಂಡ್ ಮಾಡ್ತಾರೆ. ಸೊ ಜಾಸ್ತಿ ಪ್ರೈಸ್ ಇಲ್ಲ, ಸೊ ಇದು ಎಫೆಕ್ಟಿವ್ ರಿಸಲ್ಟ್ ಕೊಡೋದಿಲ್ಲ ಅಂತ ಹೇಳಿ ಆ ರೀತಿ ಮೈಂಡ್ ಸೆಟ್ ಇಟ್ಕೋಬೇಡಿ ಫ್ರೆಂಡ್ಸ್. ಓಕೆನಾ. ಸೊ ಯಾವುದೇ ಪ್ರಾಡಕ್ಟ್ ಆದರೂ ಪರವಾಗಿಲ್ಲ, ಬಟ್ ಡಾಕ್ಟರ್ ರೆಕಮೆಂಡ್ ಮಾಡೋದಾಗಿರಬೇಕು. ಅದರಲ್ಲೂ ಕೂಡ ಕಡಿಮೆ ಪ್ರೈಸಲ್ಲಿ ಇತ್ತು ಅಂತ ಹೇಳಿದ್ರೆ ಡಾಕ್ಟರ್ಗಳು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತಾರೆ. ಬಿಕಾಸ್ ಅದು ಜನರು ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಿದೆ ಅಂತ ಫೀಡ್ಬ್ಯಾಕ್ ಬಂದಮೇಲೆ ತಾನೇ ಸೊ ಅದ್ರ ಬಗ್ಗೆ ರಿವ್ಯೂನ ಕೊಡೋವಂಥದ್ದು. ಸೊ ಹಾಗಾಗಿ ಈ ಪ್ರಾಡಕ್ಟ್ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಸೊ ನೀವೇನಾದ್ರು ಸ್ಕಿನ್ ಕೇರ್ ರುಟೀನಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ನೀವೇನಾದ್ರು ಸರ್ಚ್ ಮಾಡ್ತಿದ್ದೀರಾ ಪ್ರಾಡಕ್ಟ್ ಅಂತ ಹೇಳಿದ್ರೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ಪ್ರಾಡಕ್ಟ್ಗಳ ಬಗ್ಗೆ ಒನ್ ಬೈ ಒನ್ ನಿಮಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಫಸ್ಟ್ ಬಂದು ಫೇಸ್ ವಾಶ್. ಸೊ ಜಾಯ್ PH 5.5 ಜೆಲ್ ಫೇಸ್ ವಾಶ್ ಅಂತ ಹೇಳಿ ಕಾಣಿಸ್ತಿದ್ದಲ್ವಾ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಆ್ಯಂಡ್ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಆ್ಯಂಡ್ ಯಾವ ಸ್ಕಿನ್ ಟೈಪರ್ಗೆ ಸೂಟ್ ಆಗುತ್ತೆ ಅಂತ ಹೇಳಿ ಈಗ ನೋಡೋಣ. ಸೊ ಈ ಒಂದು ಫೇಸ್ ವಾಶಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳಿದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಗ್ಲಿಸರಿನ್, ಪ್ಯಾಂಥೋಲಾನ್ ಮತ್ತು ಸೆರಮೈಡ್. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಫೇಸ್ ವಾಶಲ್ಲಿ ಇದೆ. ಸೊ ಇದರಲ್ಲಿ PH ಬಂದು 5.5 ಇದೆ. ಸೊ ಹಂಗಾರೆ ನಾರ್ಮಲ್ PH. ಸೊ ಯಾವುದೇ ರೀತಿ ಡ್ರೈನೆಸ್ ಏನು ಕೂಡ ಅನ್ಸೋದಿಲ್ಲ. ಮಾಯ್ಶ್ಚರೈಸೇಷನ್ ಕೂಡ ಸಿಗುತ್ತೆ. ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನಲ್ಲಿ ಏನು ನ್ಯಾಚುರಲ್ ಏನು ಮಾಯ್ಶ್ಚರೈಸೇಷನ್ ಇರುತ್ತೆ ನೋಡಿ, ಸೊ ಅದು ಹಾಗೇನೆ ಮೇಂಟೈನ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ರಿಪೇರಿ ಮಾಡುತ್ತೆ ಒಂದು ಫೇಸ್ ವಾಶ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಹೆಲ್ತ್ನ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಫೇಸ್ ತುಂಬಾ ಇರಿಟೇಷನ್, ರೆಡ್ನೆಸ್ ಏನಾದ್ರು ಆಗಿತ್ತು ಅಥವಾ ಇನ್ ಫ್ಯೂಚರಲ್ಲಿ ಆಗದೇ ಇರೋ ರೀತಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ರೆಡ್ನೆಸ್, ಇರಿಟೇಷನ್ ಏನು ಕೂಡ ಆಗೋದಿಲ್ಲ. ನಿಮಗೆ ತುಂಬಾ ಮಾಯ್ಶ್ಚರೈಸೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಗ್ಲಿಸರಿನ್ ಮತ್ತು ಪ್ಯಾಂಥೋಲಾನ್ ಇದೆ. ಈ 2 ಇಂಗ್ರೀಡಿಯೆಂಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ತುಂಬಾ ಮಾಯ್ಶ್ಚರೈಸೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈಗ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದಾಗ ಯಾವ ರೀತಿ ನಿಮಗೆ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ ನೋಡಿ, ಸೇಮ್ ದಟ್ ಹಾಗೇನೆ ನಿಮಗೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದಾಗ ನಿಮಗೆ ಮಾಯ್ಶ್ಚರೈಸೇಷನ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ರಿಪೇರ್ನ ಇದು ಏನಾದ್ರು ಹಾಳಾಗಿತ್ತು ಸ್ಕಿನ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ ಸೊ ಅದನ್ನು ರಿಪೇರ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಸೆರಮೈಡ್ ಕೂಡ ಇದೆ. ಸೊ ಈ ಒಂದು ಫೇಸ್ ವಾಶ್ ಯೂಸ್ ಮಾಡಿದಾಗ ನಿಮಗೆ ಡ್ರೈನೆಸ್ ಏನು ಕೂಡ ಅನ್ಸೋದಿಲ್ಲ. ನಿಮ್ಮ ಸ್ಕಿನ್ ತುಂಬಾ ಕ್ಲೀನಾಗಿ ಕಾಣಿಸುತ್ತೆ, ಕ್ಲಿಯರ್ ಆಗಿ ಹೆಲ್ದಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೀವೇನಾದ್ರು ಸ್ವಲ್ಪ ಲೈಟಾಗಿ ಏನಾದ್ರು ಮೇಕಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ಸೊ ಮೇಕಪ್ ಕೂಡ ಅಷ್ಟೇ ತುಂಬಾ ಬೇಗನೆ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಫೇಸ್ ವಾಶ್ ಜೆಲ್ ಬೇಸ್ಡ್ ಆಗಿರುತ್ತೆ, ತುಂಬಾ ಮೈಲ್ಡ್ ಆಗಿರುತ್ತೆ ಮತ್ತು ಈಸಿಲಿ ಸ್ಪ್ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಈ ಒಂದು ಫೇಸ್ ವಾಶ್ ಯಾವ ಸ್ಕಿನ್ ಟೈಪರ್ಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಇದು ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ನಿಮ್ಮದು ಅಂತ ಹೇಳಿದ್ರೆ ಸೊ ನಿಮಗೆ ಸೂಟ್ ಆಗುತ್ತೆ. ಅದರ್ವೈಸ್ ಬೇರೆ ಸ್ಕಿನ್ ಟೈಪರ್ಗೆ ಸೂಟ್ ಆಗೋದಿಲ್ಲ. ಆ್ಯಂಡ್ ಈ ಒಂದು ಫೇಸ್ ವಾಶ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 225 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ನೀವು ನಿಮ್ಮ ಡೈಲಿ ರುಟೀನಲ್ಲಿ ನೀವು ಫಾಲೋ ಮಾಡ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ಈಗ ಸೀರಮ್ ತೋರಿಸ್ತಾ ಇದ್ದೀನಿ. ಸೊ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ಜಾಯ್ ಹೈಡ್ರಾ ಬೂಸ್ಟಿಂಗ್ ಇಂಟೆನ್ಸಿವ್ ಸೀರಮ್ ಅಂತ ಹೇಳಿ ಕಾಣಿಸ್ತಿದ್ದಲ್ವ ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ. ಆ್ಯಂಡ್ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ
ಇದರಲ್ಲಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಸೀರಮಲ್ಲಿ ಇದೆ. ಸೊ ಅದು ಯಾವುದು ಅಂದರೆ ಹೈಲೋರಾನಿಕ್ ಆಸಿಡ್, ಸೆರಮೈಡ್, ವಿಟಮಿನ್ ಇ ಮತ್ತು ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ. ಸೊ ಏನು ಬೆನಿಫಿಟ್ ಸಿಗುತ್ತೆ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ರೆ, ಸೊ ಹೈಲೋರಾನಿಕ್ ಆಸಿಡ್ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ನ ತುಂಬಾ ಹೈಡ್ರೇಟಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ನಿಮಗೆ ಹೈಡ್ರೇಷನ್ ಸಿಗುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಪ್ಲಮ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಸೆರಮೈಡ್. ಸೊ ಇದರಿಂದ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಸೆರಮೈಡ್ ಅದನ್ನು ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ಒಳಗಡೆ ಮಾಯ್ಶ್ಚರೈಸೇಷನ್ ಲಾಕ್ ಮಾಡುತ್ತೆ. ಸೊ ಯಾವುದೇ ರೀತಿ ಅದು ಏನು ಕಡಿಮೆ ಆಗದಿರೋ ರೀತಿ ಇದು ನೋಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು ವಿಟಮಿನ್ ಇ. ಸೊ ಇದೊಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ನಲ್ಲಿ ತುಂಬಾ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ರೆಡ್ಯೂಸ್ ಆಗುತ್ತೆ, ತುಂಬಾ ಸಾಫ್ಟ್ ಆಗುತ್ತೆ ನಿಮ್ಮ ಸ್ಕಿನ್. ಮತ್ತು ನಿಮಗೆ ಯು ವಿ ರೇಸಿಂದ ನಿಮ್ಮ ಸ್ಕಿನ್ ಹಾಳಾಗಿತ್ತು ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಸಿಗುತ್ತೆ ಯು ವಿ ರೇಸಿಂದ ಅಂತಲೇ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಒನ್ ಬಂದು ಅಲೋವೆರಾ ಎಕ್ಸ್ಟ್ರಾಕ್ಟ್. ಸೊ ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ, ತುಂಬಾ ಸಾಫ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನ್ಯಾಚುರಲ್ ಆಗಿ ನಿಮಗೆ ಮಾಯ್ಶ್ಚರೈಸೇಷನ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಒಳ್ಳೆ ಈ ಒಂದು ಸೀರಮ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ತುಂಬಾ ಸ್ಮೂತ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ತುಂಬಾ ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಇದು ವಾಟರಿ ಟೆಕ್ಸ್ಚರ್ ಇರುತ್ತೆ ಫ್ರೆಂಡ್ಸ್. ಸೊ ಯಾವುದೇ ರೀತಿ ನಿಮಗೆ ಆಯಿಲ್ನೆಸ್ ಥರ ಅನ್ಸೋದಿಲ್ಲ, ತುಂಬಾ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ಮತ್ತು ನಿಮ್ಮ ಸ್ಕಿನ್ನಲ್ಲಿ ಏನಾದ್ರು ಪೋರ್ಸ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಪೋರ್ಸ್ನ ಟೈಟನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಸ್ಕಿನ್ ಈಗ ಸ್ವಲ್ಪ ಲೂಸ್ ಆಗಿ ಏನಾರು ಅನಿಸ್ತಿತ್ತು ಅಂತ ಹೇಳಿದ್ರೆ ಸ್ಕಿನ್ ಹೆಲ್ತಿಯಾಗಿ ಟೈಟನ್ ಆಗುತ್ತೆ. ನಿಮಗೆ ಸ್ಲೋಲಿ ಆಗಿ ಏನಾದ್ರು ನಿಮ್ಮ ಫೇಸ್ ಸ್ವಲ್ಪ ಏಜ್ ಆಗಿರೋ ಥರ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ರಿಪೇರ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಕೊಲಾಜಿನ್ ಪ್ರೊಡಕ್ಷನ್ ಇದು ತುಂಬಾ ಇಂಪ್ರೂವ್ಮೆಂಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ, ತುಂಬ ಹೆಲ್ದಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಸೀರಮ್ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಸೀರಮ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಸೊ ನೀವು ನಿಮ್ಮದು ಯಾವುದೇ ಸ್ಕಿನ್ ಟೈಪ್ ಆದರೂ ಪರವಾಗಿಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ನಿಮ್ಗೆಲ್ರಿಗೂ ಕೂಡ ಸೂಟ್ ಆಗುತ್ತೆ. ಸೊ ದಿನದಲ್ಲಿ 2 ಟೈಮ್ಸ್ ನೀವು ಯೂಸ್ ಮಾಡಬೇಕಾಗತ್ತೆ ಆಫ್ಟರ್ ಫೇಸ್ ವಾಶ್. ಸೊ ಈ ಒಂದು ಸೀರಮ್ ನೀವು ಕೆನ್ನೆ ಮೇಲೆ, ಹಣೆ ಮೇಲೆ, ಮೂಗ್ ಮೇಲೆ ಹಾಕೊಂಡು ನೀಟಾಗಿ ಕೈಯಲ್ಲಿ ಟ್ಯಾಪ್ ಮಾಡಿ ಸಾಕು. ಸೊ ಟ್ಯಾಪ್ ಮಾಡಿ ಒಂದು 2 ಮಿನಿಟ್ಸ್ವರೆಗೂ ಕೂಡ ಹಾಗೆ ಬಿಡಿ, ಅದಾದಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಈ ಒಂದು ಸೀರಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 299 ರುಪೀಸಲ್ಲಿ, ಅಂದರೆ 300 ರುಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಸೀರಮ್ ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಆಫ್ಟರ್ ಸೀರಮ್ ನೆಕ್ಸ್ಟ್ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ 2 ಮಿನಿಟ್ಸ್ ಆದಮೇಲೆ ಅಪ್ಲೈ ಮಾಡಬೇಕು ಅಥವಾ 1 ಮಿನಿಟ್ ಆದಮೇಲೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಯಾವುದು ಮಾಯ್ಶ್ಚರೈಸರ್ ಬೆಸ್ಟ್ ಅಂತ ಹೇಳಿದ್ರೆ ಇವತ್ತು ನಾನು 2 ಮಾಯ್ಶ್ಚರೈಸರ್ ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಬಂದು ಜಾಯ್ ಹೈಡ್ರಾ ರಿಫ್ರೆಶ್ ಅಲ್ಟ್ರಾ ಲೈಟ್ ಜೆಲ್ ಅಂತ ಹೇಳಿ ಕಾಣಿಸ್ತಿದಲ್ವಾ. ಸೊ ಇದೇ ಆ ಒಂದು ಮಾಯ್ಶ್ಚರೈಸರ್. ಸೊ ಇದು ಜೆಲ್ ಬೇಸ್ಡ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದರಲ್ಲೂ ಕೂಡ ಅಷ್ಟೇ 5 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳಿದೆ. ಸೊ ಹೈಲೋರಾನಿಕ್ ಆಸಿಡ್ ಮತ್ತು ಅಲಂಟಾಯಿನ್, ಪ್ಯಾಂಥಲಾನ್, ವಿಟಮಿನ್ ಇ, ಡಯಾಮೆಥಿಕಾನ್ ಅಂತ ಹೇಳಿ ಸೊ ಈ 5 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಮಾಯ್ಶ್ಚರೈಸರ್ ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ಗೆ ತುಂಬಾ ಮಾಯ್ಶ್ಚರೈಸೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೈಲೋರಾನಿಕ್ ಆಸಿಡ್ ಮತ್ತು ವಿಟಮಿನ್ ಇ ಸೊ ಫುಲ್ ಕಂಬೈಂಡ್, ಇವೆರಡು ಕಂಬೈಂಡ್ ಆಗಿರೋದ್ರಿಂದ ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗೆ ಮಾಯ್ಶ್ಚರೈಸಿಂಗ್ ಇಂಗ್ರೀಡಿಯೆಂಟು ತುಂಬಾ ಹೈ ಲೆವೆಲಲ್ಲಿ ಸಿಗುತ್ತೆ ಈ 2 ಇಂಗ್ರೀಡಿಯೆಂಟಿಂದ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ 2 ಇಂಗ್ರೀಡಿಯೆಂಟ್ಗಳು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಇದು ಅದರಿಂದ ಆಚೆ ತಗೋಬರುತ್ತೆ, ಅಂದರೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಡೈಮೆಥಿಕಾನ್ ಇರೋದ್ರಿಂದ ಸೊ ನಿಮಗೆ ಮಾಯ್ಶ್ಚರೈಸೇಷನ್ ನಿಮ್ಮ ಸ್ಕಿನ್ ಒಳಗಡೆ ಹಾಗೇ ಸ್ಟೋರ್ ಆಗಿ ಇರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದು ನಿಮ್ಮ ಸ್ಕಿನ್ಗೆ ನಿಮ್ದೇನಾದ್ರು ಆಯಿಲಿ ಸ್ಕಿನ್ ಇತ್ತು, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಏನಿತ್ತು ಅಂತ ಹೇಳಿದ್ರೆ ಸೊ ಡೈಮೆಥಿಕಾನ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಇದು ತುಂಬಾ ಸೂಟಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ದೇನಾದ್ರು ಆಯಿಲಿ ಸ್ಕಿನ್, ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ತುಂಬಾ ಮಾಯ್ಶ್ಚರೈಸೇಷನ್ ಕೂಡ ಸಿಗುತ್ತೆ, ಮತ್ತು ಅಪ್ಪರ್ ಲೇಯರ್ ವಾಟರಿ ಮಾಯ್ಶ್ಚರೈಸೇಷನ್ ಸಿಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಹೈಡ್ರೇಷನ್ ಮತ್ತು ಪ್ಲಮ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ತುಂಬಾ ಲೈಟ್ ವೇಟ್ ಮತ್ತು ಜೆಲ್ ಬೇಸ್ಡ್ ಆಗಿರೋದ್ರಿಂದ ಈಸಿಲಿ ಸ್ಪ್ರೆಡ್ ಆಗುತ್ತೆ ಮತ್ತು ನಾನ್ ಆಯಿಲಿ, ನಾನ್ ಸ್ಟಿಕ್ಕಿ ಆಗಿದೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು, ಯಾವುದೇ ರೀತಿ ಜಿಡ್ಡು ಥರ ಅನ್ಸೋದು ಸೊ ಆ ರೀತಿ ನಿಮಗೆ ಫೀಲ್ ಕೊಡೋದೇ ಇಲ್ಲ. ನಿಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರ್ಡ್ ಆಗಿ ಫೀಲ್ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಯಾವ ಸ್ಕಿನ್ ಟೈಪ್ಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಅದರಲ್ಲೂ ಕೂಡ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್, ಆಯಿಲಿ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಎಲ್ಲ ಸ್ಕಿನ್ ಟೈಪರು ಕೂಡ ಸೂಟ್ ಆಗುತ್ತೆ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 199 ಅಂದರೆ 200 ರುಪೀಸಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಮಾಯ್ಶ್ಚರೈಸರ್ ನೀವು ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟಿಗೆ ಇನ್ನೊಂದು ಮಾಯ್ಶ್ಚರೈಸರ್ ತೋರಿಸ್ತೀನಿ. ಸೊ ಇದು ಯಾವುದು ಅಂದರೆ ಜಾಯ್ ಕೆಮಮೋಲ್ ಆ್ಯಂಡ್ ಗ್ರೀನ್ ಟೀ
pH 5.5 ಸ್ಕಿನ್ ಸೂದಿಂಗ್ ಜೆಲ್ ಅಂತ ಹೇಳಿ ಕಾಣಿಸ್ತಿದೆ ಅಲ್ವಾ ಪ್ಯಾಕೇಜಿಂಗ್. ಸೊ ಈ ರೀತಿಲಿ ಇರುತ್ತೆ. ಈ ಮಾಯಶ್ಚರೈಸರ್ ಅಲ್ಲಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳಿದೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಕೆಮಮೈಲ್ ಅಂಡ್ ಸೆಕೆಂಡ್ ಒನ್ ಬಂದು ಸ್ಕ್ವಾಲಿನ್ ಅಂಡ್ ಥರ್ಡ್ ಒನ್ ಬಂದು ಗ್ರೀನ್ ಟೀ ಅಂಡ್ ಲಾಸ್ಟ್ ಒನ್ ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ. ಸೊ ಫಸ್ಟ್ ಒನ್ ಬಂದು ಕೆಮಮೈಲ್ ಇರೋದ್ರಿಂದ ಸೊ ಇದೊಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ತುಂಬಾ ರೆಡ್ನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ಮತ್ತೆ ಇರಿಟೇಷನ್ ಇಚಿಂಗ್ ಸ್ಕಿನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಸ್ಕ್ವಾಲಿನ್. ಸೊ ಇದರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಸೊ ಇದು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಮಾಯಶ್ಚರೈಸೇಷನ್ ಎಷ್ಟಿರಬೇಕು ಸೊ ಅದು ಹಾಗೇನೆ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡಿ ಸ್ಕಿನ್ ಬ್ಯಾರಿಯರ್ಸ್ ನ ನೀಟಾಗಿ ಮೇಂಟೈನ್ ಮಾಡುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗಿ ತುಂಬಾನೇ ಸಫಲ್ ಆಗಿ ಕನ್ವರ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ಗ್ರೀನ್ ಟೀ ಮತ್ತೆ ಅಲೋವೆರಾ ಎಕ್ಸ್ಟ್ರಾಕ್ಟ್. ಸೊ ಈ 2 ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮ್ಗೆ ಫೇಸ್ ಏನಾದ್ರು ತುಂಬಾನೇ ಮೊಡವೆಗಳೇನಾದ್ರು ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಸೊ ಮೊಡವೆಗಳು ಏನ್ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಇರತ್ತೆ ನೋಡಿ ಸೊ ಅದ್ರ ವಿರುದ್ಧ ಇದು ಫೈಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ರೆಡ್ನೆಸ್ ಏನಾದ್ರು ಇತ್ತು ಆಕ್ನೆಯಿಂದ ಏನಾದ್ರು ತುಂಬಾ ರೆಡ್ನೆಸ್ ಏನಾದ್ರು ಆಗ್ತಿತ್ತು ನಿಮ್ಮ ಫೇಸ್ ಅಂತ ಹೇಳಿದ್ರೆ ಸೊ ಅದನ್ನ ರೆಡ್ಯೂಸ್ ಮಾಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಸ್ಲೋ ಆಗಿ ನಿಮ್ಮ ಏನಾದ್ರು ಸ್ಕಿನ್ ಅಲ್ಲಿ ಸ್ವಲ್ಪ ಏಜಿಂಗ್ ಸೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಇವೆರಡು ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್ ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಮತ್ತೆ pH ಲೆವೆಲ್ ನಿಮ್ಮ ಸ್ಕಿನ್ ಒಳಗಡೆ ಹೇಗೆ ಎಷ್ಟು ನ್ಯಾಚುರಲ್ ಆಗಿರಬೇಕು ಸೊ ಅದನ್ನ ನೀಟಾಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮಾಯಶ್ಚರೈಸರ್ ಜೆಲ್ ಬೇಸ್ಡ್ ಆಗಿರುತ್ತೆ. ತುಂಬಾ ಲೈಟ್ ವೆಯ್ಟ್ ಅಲ್ಲಿ ಇರುತ್ತೆ. ಸೊ ವಾಟರಿ ಟೆಕ್ಸ್ಚರ್ ಇರುತ್ತೆ. ನಾನ್ ಆಯಿಲಿ ಆಗಿದೆ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಂಡ್ ಈ ಒಂದು ಮಾಯಶ್ಚರೈಸರ್ ನ ನೀವು ನೈಟ್ ಟೈಮ್ ಕೂಡ ಯೂಸ್ ಮಾಡ್ಬೋದು. ಲೈಕ್ ನೀವು ನೈಟ್ ಕ್ರೀಮ್ ಆಗು ಕೂಡ ನೀವು ಯೂಸ್ ಮಾಡ್ಬೋದು. ತುಂಬಾನೇ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಹೆಲ್ದಿ ಆಗಿ ತುಂಬಾನೇ ಮಾಯಶ್ಚರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಮಾಯಶ್ಚರೈಸರ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಅದರಲ್ಲೂ ಕೂಡ ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಅಥವಾ ನಿಮ್ ಸ್ಕಿನ್ ತುಂಬಾನೇ ರೆಡ್ನೆಸ್ ಇರಿಟೇಷನ್ ಸ್ಕಿನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಸೊ ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ನಿಮಗೆ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ಈ ಒಂದು ಮಾಯಶ್ಚರೈಸರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 255 rupees ಅಲ್ಲಿ ಅಂದ್ರೆ 255 rupees ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವಂತೂ ಈ ಒಂದು ಮಾಯಶ್ಚರೈಸರ್ ನೀವು ಯೂಸ್ ಮಾಡ್ಬೋದು. ಸೊ ಇವತ್ತು ನಾನು ತೋರಿಸಿರುವಂತ 2 ಮಾಯಶ್ಚರೈಸರ್ ಅಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಮತ್ತೆ ನಿಮಗೆ ಯಾವ್ದು ಫೀಚರ್ಸ್ ಇಷ್ಟ ಆಗುತ್ತೆ ಸೊ ಅದನ್ನ ನೀವು ಯೂಸ್ ಮಾಡ್ಬೋದು. ಅಂಡ್ ಮಾಯಶ್ಚರೈಸರ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ ಸೀರಮ್ ನೀವು ಮಾಯಶ್ಚರೈಸರ್ 1 ಫಿಂಗರ್ ಅಲ್ಲಿ ತಗೊಂಡು ಸೊ ಡಾಟ್ ಆಗಿ ನಿಮ್ಮ ಫೇಸ್ ಅಲ್ಲಿ ಇಟ್ಟು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಸೊ ಅಪ್ಲೈ ಮಾಡಿದಾದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಬಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಸೊ ಜಾಯ್ ಅಲ್ಲಿ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ಜಾಯ್ ಹೆಲೋ ಸನ್ SPF 50 ಕೆಮಿಕಲ್ ಫ್ರೀ ಮಿನರಲ್ ಸನ್ಸ್ಕ್ರೀನ್ ಅಂತ ಹೇಳಿ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಅಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಇದರಲ್ಲಿ 2 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳಿದೆ. ಸೊ ಫಸ್ಟ್ ಒನ್ ಬಂದು ಜಿಂಕ್ ಆಕ್ಸೈಡ್ ಅಂಡ್ ಸೆಕೆಂಡ್ ಒನ್ ಬಂದು ಟಿಟಾನಿಯಂ ಡಿಟಾಕ್ಸೈಡ್ ಇದೆ. ಸೊ ಈ 2 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಲೈಕ್ UV ರೇಸ್ ಇಂದ ನಿಮಗೆ UVA ಮತ್ತು UVB ಸೊ 2 ಸನ್ ರೇಸ್ ಇಂದ ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಇದರಲ್ಲಿ SPF 50 ಇದೆ. ಸೊ ಹಾಗಾಗಿ ನಿಮಗೆ ತುಂಬಾನೇ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ UV ಫಿಲ್ಟರ್ಸ್ ಇಂದ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಫೇಸ್ ಏನಾದ್ರು ತುಂಬಾನೇ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಮತ್ತೆ ನಿಮ್ಮ ಫೇಸ್ ಸ್ವಲ್ಪ ಏಜ್ ಆಗಿರೋ ಥರ ಏನಾದ್ರು ಕಾಣ್ತಾ ಇತ್ತು ಸ್ಲೋ ಆಗಿ ನಿಮ್ಮ ಫೇಸ್ ಸ್ವಲ್ಪ ರಿಂಕಲ್ಸ್ ಫೈಲೆನ್ಸ್ ಸೊ ಈ ರೀತಿಲೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾನೇ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗಿ ಟ್ಯಾನ್ ಆಗಿ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ಕೊಲಾಜಿನ್ ಪ್ರೊಡಕ್ಷನ್ ಇದು ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ದಟ್ ಅವಾಗ ನಿಮಗೆ ನಿಮ್ಮ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಸೊ ಇದು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ಸೊ ಕೆಮಿಕಲ್ಸ್ ಫ್ರೀ ಇರುತ್ತೆ. ಸೊ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಸನ್ಸ್ಕ್ರೀನ್ ತುಂಬಾನೇ ಲೈಟ್ ವೇಟ್ ಇದೆ, ನಾನ್ ಆಯಿಲಿ ಮತ್ತೆ ಈಸಿಲಿ ಬ್ಲೆಂಡ್ ಆಗುತ್ತೆ ಮತ್ತೆ ನೋ ವೈಟ್ ಕಾಸ್ಟ್ ಇದೆ. ಸೊ ನೀವು ಎಲ್ಲ ಸ್ಕಿನ್ ಟೈಪರು ಕೂಡ ಯೂಸ್ ಮಾಡ್ಬೋದು. ಅಂಡ್ ಅದರಲ್ಲೂ ಕೂಡ ನೀವೇನಾದ್ರು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ ಅಂತ ಹೇಳಿದ್ರೆ ಸೊ ನೀವೇನಾದ್ರು ಒಂದು ಒಳ್ಳೆ ಸನ್ಸ್ಕ್ರೀನ್ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಈ ಒಂದು ಸನ್ಸ್ಕ್ರೀನ್ ನೀವು ಚೂಸ್ ಮಾಡ್ಬೋದು. ಇದು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಆಗಿದೆ, ತುಂಬಾ ಲೈಟ್ ವೇಟ್ ಆಗಿದೆ. ಸೊ ನಿಮಗೂ ಕೂಡ ಸೂಟ್ ಆಗುತ್ತೆ ಫ್ರೆಂಡ್ಸ್. ಸರಿನಾ. ಸೊ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 245 rupees ಅಲ್ಲಿ ಸಿಗುತ್ತೆ. ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಆಫ್ಟರ್ ಮಾಯಶ್ಚರೈಸೇಷನ್ ಈ ಒಂದು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡ್ಬೋದು. ಸೊ ನೋಡಿದ್ರಲ್ಲ. ಸೊ ನಾನು ಇವತ್ತು 5 ಜಾಯ್ ಪ್ರಾಡಕ್ಟ್ ನಿಮಗೆ ರಿವ್ಯೂನ ಕೊಟ್ಟಿದ್ದೀನಿ. ಸೊ ದಟ್ ಡಾಕ್ಟರ್ಗಳು ಕೂಡ ಈ 5 ಪ್ರಾಡಕ್ಟ್ಗಳನ್ನೇ ಮೇನ್ ಆಗಿ ರೆಫರ್ ಮಾಡ್ತಾರೆ. ಅಂಡ್ ಇದ್ರಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಬಟ್ ತುಂಬಾ ರಿಸಲ್ಟ್ ಸಿಗುವಂಥದ್ದು ಮತ್ತೆ ತುಂಬಾ ಸೇಫ್ ಆಗಿರೋಂಥದ್ದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥದ್ದು ಈ ಮೇನ್ 5 ಪ್ರಾಡಕ್ಟ್ಗಳನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ನೀವು ಒಂದೊಳ್ಳೆ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಸೊ ಯಾರ್ಯಾರಿಗೆ ಯಾವ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ
ಆಯಿತು ಅಂತ ಹೇಳಿದ್ರೆ ಸ್ಕಿನ್ ಕೇರ್ ರೂಟೀನಲ್ಲಿ ನೀವು ಫಾಲೋ ಮಾಡ್ಬೋದು. ಈಗ ಆಲ್ರೆಡಿ ಏನೋ ನೀವು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಅದನ್ನೇ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಬೇರೆ ಸ್ವಲ್ಪ ಚೇಂಜಸ್ ಬೇಕು, ಸೊ ನಾವು ಬೇರೆ ಏನಾದ್ರು ಪ್ರಾಡಕ್ಟ್ನ ನಾವು ಏನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಶಿಫ್ಟ್ ಆಗ್ಬೋದು. ಸೊ ಇನ್ನೂ ಯಾರು ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಈ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು. ತುಂಬ ಸೇಫಾಗಿ ಕೂಡ ಇದೆ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ ಆ್ಯಂಡ್ ಆಲ್ಸೋ ಎಫೆಕ್ಟಿವ್ ರಿಸಲ್ಟ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸನ್ಸ್ಕ್ರೀನಲ್ಲಿ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ. ಸೊ ನೀವೇನಾದ್ರು ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ, ನಿಮಗೆ ಸನ್ ಪ್ರೊಟೆಕ್ಷನ್ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಬೋ 18 ಇಯರ್ಸ್ ಯಾರೆಲ್ಲ ಇದ್ದೀರಾ ನೀವು ಆರಾಮಾಗಿ ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ. ಸೊ ಈ ವಿಡಿಯೋದಲ್ಲಿ ಏನೋ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೂ ಕೂಡ ಕಮೆಂಟ್ ಮಾಡಿ, ಮತ್ತು ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.